ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 107:19 ನಾವು ನೋಡುವುದಾದರೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಪ್ರಿಯರೇ, ಯಾರು ಇಕ್ಕಟ್ಟಿನಲ್ಲಿರ್ತಾರೋ, ಯಾರು ಸಂಕಷ್ಟದಲ್ಲಿರ್ತಾರೋ, ಆವಾಗ ಕರ್ತನಿಗೆ ನಾವು ಮೊರೆಯಿಟ್ಟಾಗ ಕರ್ತನು ನಮ್ಮ ಮೊರೆಗೆ ಉತ್ತರಗಳನ್ನು ಕೊಡುವವರಾಗಿದ್ದಾರೆ. ಉತ್ತರಗಳನ್ನು ಕೊಡುತ್ತಾನೆ. ಯಾಕಂದರೆ ಆತನು ಕಾರುಣ್ಯಮೂರ್ತಿ, ಶಾಂತಿದಾಯಕನು. ನೀನು ಒಂದು ವೇಳೆ ಜ್ಞಾನಹೀನ ನಿಂತುಕೊಂಡಿರಬಹುದು, ಆದರೆ ಕರ್ತನು ನಿನಗೆ ಜ್ಞಾನವನ್ನು ಕೊಡುವವನಾಗಿದ್ದಾನೆ. ಕರ್ತನು ಜ್ಞಾನವನ್ನು ಕೊಡುವವನಾಗಿದ್ದಾನೆ. ಪ್ರಸಂಗಿ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, 3ನೇ ಅಧ್ಯಾಯ 1-8 ನಾವು ಓದಿಕೊಳ್ಳೋದಾದರೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಒಲೆಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ. ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಕರ್ತನು ಪ್ರಸಂಗಿಯಲ್ಲಿ ಹೇಳಿರುವ ಪ್ರಕಾರ ಈ ಲೋಕದಲ್ಲಿ ಎಲ್ಲದಕ್ಕೂ ಒಂದೊಂದು ಸಮಯ ಉಂಟು. ಆ ಸಮಯದಲ್ಲಿ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಆ ಸಮಯದಲ್ಲಿ ಕರ್ತನು ನಮ್ಮನ್ನು ಸಂಧಿಸ್ತಾನೆ. ಆ ಸಮಯದಲ್ಲಿ ಕರ್ತನು ನಮ್ಮನ್ನು ಬಲಪಡಿಸ್ತಾನೆ. ಯೆಹೋವನ ದಯೆಯು ಕನಿಕರವೂ ಉಳ್ಳವನು. ಕರ್ತನು ದಯೆಯುಳ್ಳವನು, ಕನಿಕರವುಳ್ಳವನು, ದೀರ್ಘಶಾಂತನು, ಪೂರ್ಣ ಪ್ರೀತಿಯನ್ನು ಕೊಡುವವನು ಆಗಿದ್ದಾನೆ. ಕರ್ತನು ಪ್ರೀತಿಸಿದರೆ ಪೂರ್ಣವಾಗಿ ಪ್ರೀತಿಸ್ತಾನೆ. ಅವನು ದೀರ್ಘಶಾಂತನು, ಕರುಣಾಮಯಿ, ದಯಾಮಯಿ, ದೀರ್ಘಶಾಂತನು, ಪ್ರೀತಿಪೂರ್ಣನು ಆಗಿದ್ದಾನೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯೆಹೋವನು ಸರ್ವೋಪಕಾರಿಯೂ. ಕರ್ತನು ಉಪಕಾರಿ, ಸರ್ವೋಪಕಾರಿ, ಸರ್ವದರಲ್ಲಿಯೂ ನಮಗೆ ಉಪಕಾರ ಮಾಡುವಂತಹ ಸರ್ವೋಪಕಾರಿ. ತಾನು ನಿರ್ಮಿಸಿದೆಲ್ಲವನ್ನು ಕರುಣಿಸುವಾತನು ಆಗಿದ್ದಾನೆ. ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲವನ್ನು ಆತನು ಸೃಷ್ಟಿಕರ್ತನು. ಆದರೆ ಅದೆಲ್ಲವನ್ನು ನಮಗೆ ಕೊಟ್ಟಂಥ ಮಹಾಜ್ಞಾನಿ. ಅದಕ್ಕೆ ಕೀರ್ತನೆಗಳ ಪತ್ರಿಕೆ 143:18 ನಾವು ನೋಡುತ್ತೇವೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಪ್ರಿಯರೇ, ನಾವು ಯಥಾರ್ಥವಾಗಿ ಏನಾದರೂ ಮೊರೆ ಇಟ್ಟರೆ, ಕರ್ತನಿಗೆ ಯಥಾರ್ಥವಾಗಿ ಮೊರೆ ಇಟ್ಟರೆ ಆತನು ನಮ್ಮ ಮೊರೆಯನ್ನು ಕೇಳುವುದಷ್ಟೇ ಅಲ್ಲ, ಆತನು ನಮ್ಮೊಟ್ಟಿಗಿರ್ತಾನೆ. ನಮ್ಮನ್ನು ಸದಾಕಾಲ ಪೋಷಿಸುವವನಾಗಿದ್ದಾನೆ. ನಮ್ಮನ್ನು ಸದಾಕಾಲ ಆತನ ಗಾಯವುಳ್ಳ ಹಸ್ತಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಕರ್ತನ ಗಾಯವುಳ್ಳ ಹಸ್ತಗಳು ಉಂಟಲ್ಲ, ಆ ಹಸ್ತಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ. ಅದಕ್ಕೆ ನಾವು ನೋಡುತ್ತೇವೆ ಜ್ಞಾನೋಕ್ತಿಗಳಲ್ಲಿ ಅನೇಕ ಕಡೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸ್ತವೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಯಾರ್ಯಾರು ದೇವರೇ ನೌಕರಿಗಾಗಿ ಕಾಯ್ತಾ ಇದ್ದಾರೋ ಯೇಸುವೆ, ಅವರಿಗೆ ನೌಕರಿಗಳು
ಯೇಸುವಿನ ಅಧಿಕಾರದ ನಾಮದಲ್ಲಿ ಹುಡುಕಿಕೊಂಡು ಬರಲಿ ಸ್ವಾಮಿ, ಹುಡುಕಿಕೊಂಡು ಬರಲಿ ಸ್ವಾಮಿ, ಹುಡುಕಿಕೊಂಡು ಬರಲಿ ಸ್ವಾಮಿ. ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್.